ಮತ್ತೆ ಕ್ಯಾಂಪಸ್ ನೇಮಕಾತಿ ಆರಂಭಿಸಿದ ಭಾರತೀಯ ಐಟಿ ಕಂಪನಿಗಳು. ಸುಮಾರು ವರ್ಷಗಳ ವಿರಾಮದ ನಂತರ ಭಾರತೀಯ ಐಟಿ ಕಂಪನಿಗಳು ಕ್ಯಾಂಪಸ್ ನೇಮಕಾತಿ ಆರಂಭಿಸಿವೆ. ಐಟಿ ಕಂಪನಿಗಳು ಈಗ ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾ ಅನಾಲಿಟಿಕ್ಸ್ ಮತ್ತು ಕೃತಕ ಬುದ್ಧಿಮತ್ತೆನಂತಹ ಕ್ಷೇತ್ರಗಳಲ್ಲಿ ನುರಿತ ಪ್ರೋಗ್ರಾಮರ್ಗಳು ಮತ್ತು ಡಿಜಿಟಲ್ ತಜ್ಞರನ್ನು ಹುಡುಕುತ್ತಿವೆ. ಈ ಹುದ್ದೆಗಳಿಗೆ 6 ರಿಂದ 9 ಲಕ್ಷ ರು ವೇತನದ ಆಫರ್ ಅನ್ನು ಕಂಪನಿಗಳು ಪ್ರಕಟಿಸಿವೆ. IBM, ಇನ್ಫೋಸಿಸ್, TCS ಮತ್ತು LTI ಮೈಂಡ್ಟ್ರೀ ನಂತಹ ಐಟಿ ಸಂಸ್ಥೆಗಳು ಜುಲೈನಲ್ಲಿ ಕ್ಯಾಂಪಸ್ಗಳಿಗೆ ಭೇಟಿ ನೀಡಿ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಿವೆ. TCS 40,000 ಫ್ರೆಷರ್ಗಳನ್ನು ನೇಮಿಸಿಕೊಳ್ಳಲು ಯೋಜಿಸಿದೆ. ಇನ್ಫೋಸಿಸ್ ಕ್ಯಾಂಪಸ್ ಮತ್ತು ಆಫ್ ಕ್ಯಾಂಪಸ್ ಡ್ರೈವ್ಗಳ ಮೂಲಕ 15,000 ರಿಂದ 20,000 ಹೊಸ ಪದವೀಧರರನ್ನು ನೇಮಿಸಲು ಮುಂದಾಗಿದೆ ಎಂದು ವರದಿ ತಿಳಿಸಿದೆ. ವಿಪ್ರೋ ಈ ಹಣಕಾಸು ವರ್ಷದಲ್ಲಿ 10,000 ರಿಂದ 12,000 ಫ್ರೆಷರ್ಗಳನ್ನು ನೇಮಿಸಿಕೊಳ್ಳುವ ಯೋಜನೆಯೊಂದಿಗೆ ಮರಳುತ್ತಿದೆ. 1 ವರ್ಷದ ವಿರಾಮದ ನಂತರ ನಾವು ಪಾಲುದಾರಿಕೆ ಹೊಂದಿರುವ ಕ್ಯಾಂಪಸ್ಗಳಿಗೆ ಮರಳುತ್ತಿದ್ದೇವೆ ಎಂದು ವಿಪ್ರೋ HR ಮುಖ್ಯಸ್ಥ ಸೌರಭ್ ಗೋವಿಲ್ ಹೇಳಿದ್ದಾರೆ. ಈ ಹಿಂದೆ ಕಟ್ ಆಫ್ ಸ್ಕೋರ್ 60% ಇತ್ತು. ಈಗ ಇಂದು 70% ಏರಿಕೆಯಾಗಿದೆ. ಕೋಡಿಂಗ್ ಇಲ್ಲದೆ ಅವರ ವಿದ್ಯಾರ್ಥಿಗಳ ಸಾಮಾಜಿಕ ಜಾಲತಾಣ ಪ್ರೊಫೈಲ್ ಅವರು ಪಡೆದಿರುವ ಪ್ರಮಾಣಪತ್ರಗಳ ಮೌಲ್ಯಮಾಪನ ಮಾಡುವ ಮೂಲಕ ಆಯ್ಕೆಯನ್ನು ಮಾಡಲು ಮುಂದಾಗಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.